ಡೆಮೊಂಟಿ ಕಾಲೋನಿ 2 ಇದೊಂದು ಹಾರರ್ ಮೂವಿಯಾಗಿದ್ದು ಇದರ ಎಕ್ಸ್ಪ್ಲನೇಷನನ್ನು ನಾವಿವತ್ತು ಮಾಡಲು ಹೊರಟಿದ್ದೇವೆ. ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿಬಿಡಿ. ಹಾಗೆ ಒಂದು ಲೈಕ್ ಕೊಟ್ಬಿಡಿ. ಬನ್ನಿ ಮೂವಿ ಹೇಗಿದೆ ಅನ್ನೋದನ್ನು ನೋಡೋಣ. ಮೂವಿನೇ ನೋಡೋಣ. ಈ ಮೂವಿ ಸ್ಟೋರಿ ಸ್ಟಾರ್ಟ್ ಬಂದ್ಬಿಟ್ಟು June 6, 2009 ಒಂದು ಹುಡುಗ ಮತ್ತು ಅವನ ಫ್ರೆಂಡ್ಸ್ ಆತ್ಮಹತ್ಯೆ ಮಾಡ್ಕೊಳ್ಳೋದನ್ನು ತೋರಿಸ್ತಾರೆ. ಇಲ್ಲಿ ಒಬ್ಬ ಹುಡುಗ ನೇಣಕೊಂತೆ ನೋಡಿ ಆತ್ಮಹತ್ಯೆ ಮಾಡ್ಕೊತಾನೆ. ಅವನ ಹೆಸರು ಸ್ಯಾಮ್ ಅಂತ ಅಂದ್ಬಿಟ್ಟು. ಅದಾದಮೇಲೆ ಆ ಸೀನಲ್ಲಿಗೆ ಕಟ್ ಆಗಿಬಿಟ್ಟು ಡೆಬಿ ಅನ್ನೋ ಪಾತ್ರಕ್ಕೆ 6/6/2015 ಒಂದು ಶಿಫ್ಟ್ ಆಗುತ್ತೆ. ಇದು ಅವನು ಆತ್ಮಹತ್ಯೆ ಮಾಡ್ಕೊಂಡಲ್ಲ, ಅವನು ಬೇರೆ ಯಾರಲ್ಲ, ಈ ಡೆಬಿಯ ಗಂಡನೇ ಆಗಿರ್ತಾನೆ. ಇವರಿಬ್ಬರು ಪ್ರೀತಿಸಿ ಮದುವೆ ಆಗಿರ್ತಾರೆ. ಅಂದರೆ ಅವನಿಗೆ ಕ್ಯಾನ್ಸರ್ ಇದೆ ಅಂತ ಗೊತ್ತಿದ್ರು ಸಹ ನೀನು ಮದುವೆ ಆದೆ ಅಂತ ಇವರ ಅಮ್ಮ ತುಂಬಾ ಬೈತಾ ಇರ್ತಾರೆ. ಅದಾದಮೇಲೆ ಅವನಿಗೆ ಕ್ಯಾನ್ಸರ್ ಇದೆ ಅಂತ ಗೊತ್ತಿದ್ದು ನೀನು ಮದುವೆ ಆದೆ, ಹಂಗೂ ಸಹ ಅವನು ನಿನ್ನನ್ನು ಬಿಟ್ಟು ಹೋದ ಅಂತ ತುಂಬಾ ಬೈದು ಇವರಿಬ್ಬರು ಕೂಡ ಹೇಗೆ ಮದುವೆ ಆದರು ಅನ್ನೋದೊಂದು ಒಂದು ಫ್ಲ್ಯಾಶ್ ಬ್ಯಾಕನ್ನು ಹಾಕ್ತಾರೆ. ಅಂದರೆ ಇವರಿಬ್ಬರು ಪ್ರೀತಿಸಿ ಮದುವೆ ಆಗ್ತಾರೆ, ಹಂಗೂ ಸಹ ಅವನು ಬಿಟ್ಟು ಹೋಗ್ತಾನೆ ಅನ್ನೋದು ಎಲ್ಲರೂ ನೋವಾಗಿರುತ್ತೆ. ಈಗ ಈ ಸೀನು ಅಲ್ಲಿಗೆ ಕಟ್ ಆಗಿಬಿಟ್ಟು ಪಾಸ್ಟ್ಗೆ ಬರುತ್ತೆ, ಅಂದರೆ ಮುಂದೆ ಬರುತ್ತೆ. ನಮ್ಮ ಡೆಬಿ ಇದ್ದಾಳಲ್ಲ, ಅವಳು ಒಂದು ಸ್ವಾಮೀಜಿ ಮನೆಗೆ ಬರ್ತಾಳೆ. ಆದರೆ ಆ ಸ್ವಾಮೀಜಿ ಅವನು ಸಹ ಆತ್ಮಹತ್ಯೆ ಮಾಡಿಕೊಂಡು ಸತ್ತು ಹೋಗಿರ್ತಾನೆ. ಆದರೆ ಅದು ಯಾಕೆ ಅಂತ ಸಹ ಯಾರಿಗೂ ಗೊತ್ತಿರೋದಿಲ್ಲ. ಯಾಕಂದರೆ ಅವನು ಸಹ ಆತ್ಮಹತ್ಯೆ ಮಾಡಿಕೊಂಡು ಸತ್ತು ಹೋಗಿರ್ತಾನೆ. ಅಲ್ಲಿ ಇವನ್ನ ನೋಡಿದ್ರಲ್ಲ, ಇವನು ಬೇರೆ ಯಾರೂ ಅಲ್ಲ, ಇವನೇ ನಮ್ಮ ಮೂವಿಯ ಹೀರೋ ಆಗಿರ್ತಾನೆ ಫ್ರೆಂಡ್ಸ್. ಇವನ ಹೆಸರು ಶ್ರೀನಿವಾಸ್ ಅಂತ. ಇವನ್ನ ನೀವು ನೆನ್ಪಿಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾಕೆ ಅಂದರೆ ಇವನು ಯಾವುದೇ ಥರದ ಕೆಲಸವನ್ನು ಮಾಡೋದಿಲ್ಲ ಈ ಮೂವಿಲಿ. ಅದಾದಮೇಲೆ ಸೀನಲ್ಲಿಗೆ ಕಟ್ ಆಗಿಬಿಟ್ಟು ನಮ್ಮ ಡೆಬಿ ಒಂದು ರೆಸ್ಟೋರೆಂಟ್ ಮತ್ತು ಹೋಟೆಲನ್ನು ತೆರೆದಿರ್ತಾಳೆ. ಸೀದಾ ಮೂವಿ ಅಲ್ಲಿಗೆ ಬರುತ್ತೆ. ಇದೊಂದು ಸ್ಯಾಮ್ ಹೋಟೆಲ್ ಆ್ಯಂಡ್ ರೆಸ್ಟೋರೆಂಟ್ ಅಂತ ಹೋಟೆಲ್ನ ನೇಮ್ ಆಗಿರುತ್ತೆ. ಇಲ್ಲಿಗೆ ದೋಷಿ ಅಂತ ಒಬ್ಬ ಬಂದುಬಿಟ್ಟು ಒಂದು ವಿಗ್ರಹನ ಕೊಟ್ಬಿಟ್ಟು ಇದನ್ನು ಮಧ್ಯದಲ್ಲಿ ನಿನಗೆ ಹೋಟ್ಲಿಗೆ ಯಾವುದೇ ಥರದ ಸಮಸ್ಯೆ ಇಲ್ಲ ಅಂತ ಹೇಳಿ ಕೊಟ್ಟು ಹೋಗ್ತಾನೆ. ಅದಾದಮೇಲೆ ಒಂದು ಪಾತ್ರೆ, ಸ್ಪೂನ್, ಅದು ಇದು ಎಲ್ಲ ಪಾತ್ರೆಗಳು ಸಹ ಮೇಲಿಂದ ಧೂಳಿಂದ ಬೀಳೋದಕ್ಕೆ ಶುರುವಾಗುತ್ತೆ. ಆಗ ಡೆಬಿ ಹೇಳ್ತಾಳೆ, ಅಂಕಲ್ ನನಗೆ ಸ್ಯಾಮು ಏನನ್ನೂ ಹೇಳಲು ಬಯಸ್ತಿದ್ದಾನೆ ಅಂತ ಹೇಳ್ತಾನೆ. ಅದಕ್ಕೆ ಅವನ ಅಂಕಲ್ ಇದ್ದವರು ಇಲ್ಲ ಸುಮ್ಮನಿರು ಅಂತಾಳೆ. ಪ್ಲೀಸ್ ನನಗೊಂದು ಅವಕಾಶ ಕೊಡಿ ಅಂತ ಹೇಳಿದಾಗ ಡೆಬಿ ಅವ್ರ ಅಂಕಲ್ ಏನಂತಾನೆ, ಓಕೆ ಒಂದು ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಆ ಸೀನ್ ಅಲ್ಲಿಗೆ ಕಟ್ ಆಗಿಬಿಟ್ಟು ನಮ್ಮ ರಘುನಂದನ್ ಚಾಪ್ಟರ್ 2 ಅಲ್ಲಿಗೆ ಬರುತ್ತೆ. ರಘುನಂದನ್ ಅವರ ಅಪ್ಪ ಸತ್ತು ಹೋಗಿರ್ತಾರೆ. ಈಗ ಚಿಕ್ಕಮ್ಮ ಸಹ ಬರ್ತಾರೆ. ಅಂದರೆ 6/6/2015 ರಘುನಂದನ್ ಚಾಪ್ಟರ್ 2 ಎಂಬ ಒಂದು ಚಾಪ್ಟರ್ ಓಪನ್ ಆಗುತ್ತೆ. ಇಲ್ಲಿಗೆ ಚಿಕ್ಕಮ್ಮ ಮತ್ತು ತಂಗಿ ಬಂದಿರ್ತಾಳೆ ಆಸ್ತಿಪಾಲನ್ನು ಮಾಡೋದು. ಈಗ ನಮ್ಮ ರಘುನಂದನ್ನ ಚಿಕ್ಕಪ್ಪ ದಯಾಳ್ ವಿಲ್ಲನ್ನು ಓದೋಕ್ಕೆ ಶುರು ಮಾಡ್ತಾನೆ. ಆ ವಿಲ್ಲಲ್ಲಿ ಏನನ್ನು ಬರೆದಿರುತ್ತೆ ಅಂದರೆ, ರಘುನಂದನ್ಗೆ ನನ್ನ 2,000 ಕೋಟಿಯ ಆಸ್ತಿಯಲ್ಲಿ ಬರೀ 25% ಮಾತ್ರನೇ ಕೊಡ್ತೀನಿ ಅಂತ ಬರೆದಿರುತ್ತೆ ಅಂತ ಅವನ ಚಿಕ್ಕಪ್ಪನಾದ ದಯಾಳ್ ಹೇಳ್ತಾನೆ. ಅದಾದಮೇಲೆ ಅವರ ಚಿಕ್ಕಮ್ಮ ತುಂಬಾ ಬದಲಾಗಿ ಅವನ ತಂಗಿಗೆ ಅಂದರೆ ಅವನ ಮಗಳಿಗೆ ಬರೀ 5% ಮಾತ್ರ ಕೊಡೋದಾಗಿ ಹೇಳ್ತಾನೆ. ಆವಾಗ ಅಲ್ಲಿ ಇದ್ದಂಥ ಅವನು ತಂಗಿ ಬೈದ್ಬಿಟ್ಟು ಹೊರಟೋಗ್ತಾಳೆ. ಅದಾದಮೇಲೆ ಈ ಸೀನ್ನ ನೆನಪಲ್ಲಿ ಇಟ್ಕೊಂಡಿರಿ ಫ್ರೆಂಡ್ಸ್, ಈ ಸೀನ್ ತುಂಬಾ ಅವಶ್ಯಕತೆ. ಯಾಕಂದರೆ ಇಲ್ಲೊಂದು ಸೀಕ್ವೆನ್ಸ್ ಅನ್ನೋದು ನಡೆದಿರುತ್ತೆ, ಆದರೆ ಅದು ಯಾರಿಗೂ ಗೊತ್ತಾಗಿರೋದಿಲ್ಲ. ಮುಂದೆ ನಿಮಗೆ ಗೊತ್ತಾಗುತ್ತೆ ಫ್ರೆಂಡ್ಸ್ ಅದೇನು ಅಂತ. ಇಲ್ಲಿ ಇವರಿಬ್ಬರು ತುಂಬಾ ಜಗಳ ಮಾಡ್ತಾರೆ. ಅಂದರೆ ಶ್ರೀನಿವಾಸನ್ಗೆ ಎಲ್ಲನೂ ಕೊಡಬೇಕಾ ಅನ್ನೋದು ಅವರಿಗೆ ತುಂಬಾ ಇರಿಟೇಷನ್. ಅಂದರೆ ಆಗೋದಿಲ್ಲ ಅಂತ ಹೇಳೋದಕ್ಕೆ ಶುರು ಮಾಡ್ತಾನೆ. ಅಂದರೆ ಇವನು ಅಲ್ಲಿಗೆ ಒಬ್ಬನ ತೋರಿಸಿದ್ನಲ್ಲ ಶ್ರೀನಿವಾಸ್ ಅಂತ,
ಇವನ ತಮ್ಮನೇ ಆಗಿರ್ತಾನೆ. ಇವನು ಫೋನ್ ಮಾಡಿಬಿಟ್ಟು ಬಾರಪ್ಪ ಅಂತಾನೆ. ಆದರೆ ಅವನು ಸಿಕ್ಕಾಪಟ್ಟೆ ಬೈದ್ಬಿಟ್ಟು ನಾನು ಬರೋದು ಇಲ್ಲ, ನನಗೆ ಆಸ್ತಿನೂ ಬೇಡ ಏನು ಬೇಡ ಅಂತ ಫೋನನ್ನು ಕಟ್ ಮಾಡಿಬಿಡ್ತಾನೆ ಫ್ರೆಂಡ್ಸ್. ಅದಾದಮೇಲೆ ಸೀನ್ ಅಲ್ಲಿಯೇ ಕಟ್ಟಾಗಿ ನಮ್ಮ ಡೆವಿನು ಮತ್ತು ಅವ್ರ ಅಂಕಲು ದೋಷಿಯನ್ನು ಇವನ ನೆನಪಲ್ಲಿ ಹಿಡ್ಕೊಂಡು ಇವನು ಸುತ್ತಮುತ್ತನೇ ಕತೆ ನಡೆಯೋದು ಫ್ರೆಂಡ್ಸ್. ಇವನ ಹತ್ರಕ್ಕೆ ಬರುತ್ತೆ. ಬಂದಾದಮೇಲೆ ಇವನು ಹೇಳ್ತಾನೆ, ಅವನ ಆತ್ಮ ಎಲ್ಲೋ ಒಂದು ಕಡೆ ಹೋಗಿ ಸಿಗಾಕೊಂಡಿದ್ದೆ, ಇಲ್ಲ ಅಂದರೆ ಅವನ ಆತ್ಮ ನಿನ್ನ ಜೊತೆ ಮಾತಾಡೋದಕ್ಕೆ ಇಷ್ಟ ಇಲ್ಲ, ಹಾಗಾಗಿ ಅವನು ನಿನ್ನ ಹತ್ರ ಮಾತಾಡ್ತಾಯಿಲ್ಲ ಅಂತ ಹೇಳ್ತಾನೆ. ಅಕಸ್ಮಾತ್ ನೀನೇನಾದ್ರು ಆ ಪ್ರಪಂಚಕ್ಕೆ ಹೋಗಿ ಸಿಗಾಕೊಂಡ್ರೆ ಬರೋದಕ್ಕೆ ಆಗೋದಿಲ್ಲ, ಅಲ್ಲೇ ಸಿಗಾಕೊಂತೀಯ ಅಂತ ಹೇಳಿದ್ರು ಸಹ ನಮ್ಮ ಡೆಬಿ ನಾನು ಹೋಗ್ತೀನಿ ಅಂತ ಹೇಳಿ ಹೋಗೋದಕ್ಕೆ ಹೊರಡ್ತಾಳೆ. ಎಲ್ಲ ಮಾಡಿ ಸಹ ಅವಳನ್ನು ಅಲ್ಲಿಗೆ ಕಳಿಸ್ತಾರೆ ನಮ್ಮ ದೋಷಿಯವರು. ಅವಳು ಎಲ್ಲ ಮಾಡಿ ಒಂದು ಬೇರೆ ಲೋಕಕ್ಕೆ ಬರ್ತಾಳೆ. ಅಲ್ಲಿ ನೋಡಿದ್ರೆ ಫ್ರೆಂಡ್ಸ್ ಬರೀ ಆತ್ಮಗಳು, ದೆವ್ವಗಳು ಬರೀ ಅವೇ ಇರ್ತವೆ, ಅಂದರೆ ಹೆಣಗಳು ಬರೀ ಅಂಥವೇ ಇರ್ತವೆ ಫ್ರೆಂಡ್ಸ್. ಅವಳಿಗೆ ನೋಡಿ ತುಂಬಾ ಟೆನ್ಸ್ ಆಗಿ ಸ್ಕ್ಯಾರಿ ಆಗಿಬಿಡ್ತಾಳೆ. ಅಲ್ಲೊಂದು ವಿಚಿತ್ರ ನೋಡ್ತಾಳೆ. ಒಬ್ಬ ರಾಜ, ಅಂದರೆ ಆತ್ಮಗಳಿಗೆಲ್ಲ ರಾಜನ ಥರ ಇದ್ದಂಥ ಒಂದು ಆತ್ಮನ ನೋಡಿ ಅವಳಿಗೆ ಶಾಕ್ ಆಗುತ್ತೆ. ಅದಲ್ಲದೆ ಅವಳು ನೋಡಿದಂಥ ಡೆಡ್ ಬಾಡಿಗಳಾಗಿರ್ಬೋದು, ಆತ್ಮಗಳಾಗಿರ್ಬೋದು, ಅವಳು ಬರಿತಾ ಇರ್ತಾಳೆ ಎಲ್ಪ್ ಮೀ ಅಂತ. ಅಂದರೆ ಸ್ಯಾಮ್ ಅಲ್ಲೇ ಸಿಗಾಕೊಂಡಿರ್ತಾನೆ. ಅದೇ ಮೊದಲಿಗೆ ಆತ್ಮಹತ್ಯೆ ಮಾಡಿಕೊಂಡು ಸತ್ತೋಗ್ತಾನಲ್ಲ, ಅವನು ಅಲ್ಲೇ ಸಿಗಾಕೊಂಡಿರ್ತಾನೆ ಫ್ರೆಂಡ್ಸ್. ಅದನ್ನು ನೋಡಿ ಅವಳು ಅವನ್ನ ಕಾಪಾಡೋದಕ್ಕೆ ಹೋಗ್ತಾಳೆ. ಆದರೆ ಕಾಪಾಡೋದಕ್ಕಾಗೋದೇ ಇಲ್ಲ. ಯಾಕಂದರೆ ಅಲ್ಲಿ ಮುಂಚೆ ಸಿಗಾಕೊಂಡ್ರೆ ಮತ್ತೆ ವಾಪಸ್ ಬರೋಕ್ಕಾಗೋದಿಲ್ಲ ಅನ್ನೋದು ಅವಳಿಗೆ ಗೊತ್ತಾಗುತ್ತೆ. ಅದಾದಮೇಲೆ ಅವಳು ಹೆಲ್ಪ್ ಮೀ ಅಂತ ಬರಿತಾ ಇರ್ತಾಳಲ್ಲ, ಅದರಲ್ಲಿ ನೆಕ್ಸ್ಟ್ ಸಾಯೋದು ಯಾರು ಅನ್ನೋದನ್ನು ಸಹ ಬರೆದಿರ್ತಾಳೆ ಕೂಡ. ಅದು ಬೇರೆ ಯಾರೋ ಅಲ್ಲ, ನಮ್ಮ ಶ್ರೀನಿವಾಸನ್ ಮತ್ತು ರಘುನಂದನೇ ಆಗಿರ್ತಾನೆ. ಅವರಿಬ್ಬರನ್ನ ಫೋಟೋನ ಸಹ ಬರೆದು ಅವನು ಅಲ್ಲಿಂದ ಎದ್ದೊಂತಾಳೆ. ಅಂದರೆ ನೆಕ್ಸ್ಟು ಸಾಯೋದು 6/6/2020ಕ್ಕೆ ಅವರೇ ಅಂತ ಗೊತ್ತಾಗುತ್ತೆ. ಇಲ್ಲೇ ನಮಗೆ ಟೈಟಲ್ ಕಾರಣನ ತೋರಿಸೋದು ಡೆಮೋಂಟಿ ಕಾಲೋನಿ 2 ಅಂತ. ಅಲ್ಲಿಂದ 6 ಇಯರ್ಸ್ ಲೇಟರ್ ಆಗಿ 6/6/2021ಕ್ಕೆ ಬರುತ್ತೆ ಫ್ರೆಂಡ್ಸ್. ಅಲ್ಲಿ ನಮ್ಮ ದೋಷಿಗೆ ಸ್ವಾಮೀಜಿ ಒಂದು ಆಯುಧನ ಕೊಟ್ಟು ಹೋಗ್ತಾರೆ. ಅಲ್ಲಿಂದ ಸೀನ್ ಕಟ್ ಆಗಿಬಿಟ್ಟು ನಮ್ಮ ಅಂಕಲ್ ಇರ್ತಾರಲ್ಲ, ಆ ಅಂಕಲ್ಲು ನಮ್ಮ ಶ್ರೀನಿವಾಸನ ನೋಡೋದಕ್ಕೆ ಬರ್ತಾರೆ. ಅಂದರೆ ಬಂದಮೇಲೆ ಇವನನ್ನ ತುಂಬಾ ಸೇಫ್ಟಿಯಾಗಿ ನೋಡ್ಕೊಳ್ಳಿ, ಇವನು ತುಂಬಾ ಮುಖ್ಯವಾಗಿ ಬೇಕಾಗ್ತಾನೆ ಅಂತ ಹೇಳ್ತಾರೆ. ಮತ್ತು ಆ ಸೀನ್ ಅಲ್ಲಿಗೆ ಕಟ್ ಆಗಿಬಿಟ್ಟು ಡೈಲಿಯೇ ಬರುತ್ತೆ. ಇಲ್ಲಿ ನಮ್ಮ ದಯಾಳು ಮತ್ತು ರಘುನಂದನ್ ಆಸ್ತಿಗಾಗಿ ಹೊಡೆದಾಡ್ತಾ ಇರ್ತಾರೆ ಕೋರ್ಟಿನಲ್ಲಿ. ಅವರು ಅದು ಇದು ಸಹ ಮಾಡಿಬಿಟ್ಟು ಅಲ್ಲಿ ರಘುನಂದನಿಗೆ ಗೆಲ್ತಾನೆ. ಅದಾದಮೇಲೆ ಐಶ್ವರ್ಯ ಅಂತ ಇರ್ತಾಳಲ್ಲ, ಅವಳು ನಮ್ಮ ಡೆವಿಗೆ ಫೋನ್ ಮಾಡಿಬಿಟ್ಟು ನೀನು ಹೇಗಾದರೂ ಮಾಡಿ ಅವನ್ನ ಕನ್ವಿನ್ಸ್ ಮಾಡು, ಯಾಕೆಂದರೆ ಕೇಸನ್ನು ಅವನೇ ಗೆದ್ದಿದ್ದಾನೆ ಅಂತ ಹೇಳ್ತಾರೆ. ಮಾತಾಡಿ ನನಗೆ ಹೇಗೆ ಕನ್ವಿನ್ಸ್ ಮಾಡೋದು, ಅವನು ಒಪ್ಪಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಹೇಗಾದರೂ ಮಾಡಿ ಕನ್ವಿನ್ಸ್ ಮಾಡು, ನನ್ನ ಕೈಲಿ ಆಗೋದು ಹೆಲ್ಪ್ ಮಾಡೋದು ಇಷ್ಟೇ ಆಗೋದು ಅಂತ ಹೇಳಿ ಫೋನನ್ನು ಕಟ್ ಮಾಡಿಬಿಡ್ತಾರೆ. ಅದಾದಮೇಲೆ ರಘುನಂದನ್ ಮತ್ತು ಅವರ ದಯಾಳು ಚಿಕ್ಕಪ್ಪ ಅವನು ಏನಂತ ಆಸ್ಪತ್ರೆಗೆ ಬರ್ತಾರೆ. ಬಂದಾದಮೇಲೆ ನನಗೆ ಅವನು ಶ್ರೀನಿವಾಸ ಅನ್ನೋದು ಬೇಕು, ಅವನ್ನ ಕರ್ಕೊಂಡ್ಬನ್ನಿ ಅಂತ ಹೇಳಿ ಸಿಕ್ಕಾಪಟ್ಟೆ ಜಗಳ ಮಾಡ್ತಾಯಿರ್ತಾರೆ ಫ್ರೆಂಡ್. ಜಗಳ ಮಾಡ್ತಾಯಿರ್ಬೇಕಾದ್ರೆ ಅವರ ಡೆಬಿ ಬಂದುಬಿಟ್ಟು ನೀವು ಅವನನ್ನು ನೋಡೋದಕ್ಕಾಗೋದಿಲ್ಲ, ಅವ್ನು ಬದುಕಬೇಕು ಅಂತ ಹೇಳ್ತಾನೆ. ಆಗ ರಘುನಂದನ್ ಇದ್ದವನು ಅವ್ನು ಬದುಕಬಾರ್ದು, ಸಾಯಬೇಕು ಅಂತ ತುಂಬಾ ಜೋರಾಗಿ ಕೂಗಾಡ್ತಾನೆ. ಆಗ ಡೆಬಿ ಇದ್ದವಳು ಏನಂತಾಳೆ, ಅವ್ನು ಸತ್ತರೆ ನೀನು ಸತ್ತೋಗ್ತೀಯ ಕಣೋ ಅಂತ ಹೇಳ್ತಾಳೆ. ಆಗ ಅದೊಂದು ನೆನಪಿಟ್ಕೊಳ್ಳಿ ಅಂತ ಒಂದು ಫ್ಲ್ಯಾಶ್ ಬ್ಯಾಕನ್ನು ಹೇಳಿದ್ದೆ ಫ್ರೆಂಡ್ಸ್. ಅವರಿಬ್ಬರು ಕಿತ್ತಾಡ್ತಾ ಇರ್ತಾರಲ್ಲ, ಅಲ್ಲಿ ಒಂದು ಸೀಕ್ವೆನ್ಸ್ ನಡೆದಿರುತ್ತೆ. ಅದೇನಪ್ಪ ಅಂದರೆ ಅವನು ಅಲ್ಲಿ ಬಿದ್ದಿರ್ತಾನೆ, ಅಂದರೆ ಸಾಯೋದಕ್ಕೆ ತುಂಬಾ ಹತ್ರಕ್ಕೆ ಹೋಗಿ ಬಿದ್ದು ಸತ್ತು ಹೋಗೋ ಥರ ಒಂದು ಸೀಕ್ವೆನ್ಸ್ ಬಿದ್ದಿರ್ತಾನೆ. ಆದರೆ ಅವನು ಸಾಯೋದಿಲ್ಲ. ಶ್ರೀನಿವಾಸ್ ಮಾತ್ರ ಚುಚ್ಕೊಂಡು ಸತ್ತೋಗಿರ್ತಾನೆ. ಅಂದರೆ ನೀನು ಬದುಕಿದ್ಯಾ ಅಂದರೆ ಅದಕ್ಕೆ ಅವನೇ ಕಾರಣ ಅಂತ ಹೇಳ್ತಾನೆ. ಆಗ ನಮ್ಮ ದೋಷಿ ಹತ್ರಕ್ಕೆ ಬರ್ತಾರೆ. ಒಂದು ಕಸ್ಟಿಮ್ಸ್, ಅಂದರೆ ನೀವಿಬ್ಬರು ಒಂದೇ ಅಣುವಿನಲ್ಲಿ ಹುಟ್ಟಿ ಒಂದೇ ಗರ್ಭದಲ್ಲಿ ಸೇರಿಕೊಂಡು ಒಂದೇ ಥರ ಬೆಳೆದಿರುವಂಥ 2 ಜೀವಿಗಳು ಅಂತ ತುಂಬಾ ಎಕ್ಸ್ಪ್ಲನೇಷನ್ ಕೊಡ್ತಾನೆ. ಆದರೆ ಅಂತ್ಯ ಕೂಡ ಇಬ್ಬರು ಒಂದೇ ಥರ ಆಗುತ್ತೆ ಅಂತ ಹೇಳ್ತಾನೆ. ಇದೆಲ್ಲ ನಿಮಗೆ ಹೆಂಗೆ ಗೊತ್ತು ಅಂದಾಗ ನಮ್ಮ ಅಂಕಲ್ ಅವರು ನನ್ನ ಸ್ಯಾಮ್ ಅನ್ನೋ ಮಗ ಸಹ ಇದೇ ಥರನೇ ಸತ್ತು ಹೋಗಿದ್ದು,
ಅಂತ ಹೇಳ್ತಾನೆ. ಆಗ ಅವನು ಸತ್ತೋಗಿರ್ತಾನೆ, ಮೊದಲಿಗೆ ಆತ್ಮಹತ್ಯೆ ಮಾಡಿಕೊಂಡು. ಅವನು ಇವನ ಮಗನೇ ಆಗಿರ್ತಾನೆ. ಅವನು ದ ಅನ್ಸ್ ಅಂದರೆ ನಮ್ಮ ಹೀರೋ ಇಬ್ಬರು ಇರ್ತಾರಲ್ಲ, ಅವರು ಹೇಗೆ ಸಾಯೋದಕ್ಕೆ ಟ್ರೈ ಮಾಡಿದೋ ಅಂತ ಡೇವಿ ಹುಡ್ಕೊಂಡ್ಬಂದಾಗ ಅವರಿಗೆ ಒಂದು ಲೈಬ್ರರಿ ಕಾರ್ಡ್ ಅನ್ನೋದೊಂದು ಸಿಗುತ್ತೆ. ಆ ಲೈಬ್ರರಿ ಕಾರ್ಡನ್ನು ಹುಡ್ಕೊಂಡು ಹೋದಾಗ ಆ ಲೈಬ್ರರಿಯನ್ಗೆ ಒಂದು ಬುಕ್ಕನ್ನು ಓದಿರೋದು ಸಿಗುತ್ತೆ. ಅದು ಬೇರೆ ಯಾವುದೋ ಬುಕ್ಕಲ್ಲ ಫ್ರೆಂಡ್, ಅನ್ಸಿಂಕಿಂಗ್ ಫಾಲ್ ಆಫ್ ಕಿಂಗ್ಡಮ್ ಅನ್ನೋ ಒಂದು ಬುಕ್ಕನ್ನು ಸಹ ಓದಿರ್ತಾರೆ. ಅದಕ್ಕೆ 6 ವರ್ಷಕ್ಕೆ ಅಂದರೆ 6 ವರ್ಷದಲ್ಲಿ ತೊಗೊಂಡು ಹೋಗಿರೋಂಥ ಯಾರೇ ಸಹ ಈ ಬುಕ್ಕನ್ನು ರಿಟರ್ನ್ ಮಾಡಿಲ್ಲ. ಯಾಕೆ ಅಂತ ಹುಡ್ಕೊಂಡು ಹೊರಟಾಗ ಇದೆಲ್ಲ ಒಂದು ಮಿಸ್ಟ್ರಿ ಆಫ್ ದ ಡೆತ್ ಅನ್ನೋದು ಗೊತ್ತಾಗುತ್ತೆ. ಅಂದರೆ ಇದು ಸಹ ಒಂದು ಎವಿಡೆನ್ಸ್ ಆಗಿ ಉಳ್ಕೊಳುತ್ತೆ ಫ್ರೆಂಡ್ಸ್. ಅದನ್ನು ಹುಡ್ಕೊಂಡು ಹೊರಟಾಗ ಅಲ್ಲಿ ಡೆಮೋಂಟಿ ಕಾಲೋನಿ ಎಂಬ ಬುಕ್ಕನ್ನು ತೆಗೆದು ನೋಡ್ತಾರೆ. ಅಲ್ಲಿ ಪ್ರತಿ 6 ವರ್ಷಕ್ಕೆ ಒಬ್ಬರು ಸಾಯ್ತಾರೆ ಅನ್ನೋದನ್ನು ತೋರಿಸ್ತಾರೆ. ಸತ್ತವರು ಅವನಿಗೆ ಗುಲಾಮನಾಗಿ ಉಳ್ಕೊತಾರೆ ಅನ್ನೋದನ್ನು ಸಹ ತೋರಿಸ್ತಾರೆ ಅನ್ನೋದನ್ನು ನಮ್ಮ ಅಂಕಲ್ಲು ಎಕ್ಸ್ಪ್ಲನೇಷನ್ ಮಾಡ್ತಿರ್ಬೇಕಾದ್ರೆ ಅಲ್ಲೇ ಅವಾಗ ಗೊತ್ತಾಗೋದು ಏನಂದ್ರಪ್ಪ ಅಂದರೆ, ಇವನು ಸಹ ನೀವೇ ನೆಕ್ಸ್ಟು ಸಾಯೋದು ಅನ್ನೋದು ಗೊತ್ತಾಗುತ್ತೆ ಫ್ರೆಂಡ್ಸ್. ಅದಾದಮೇಲೆ ಯಾರು ಆ 6 ವರ್ಷಕ್ಕೆ ಒಂದು ಸತಿ ಸಾಯೋದನ್ನು ತಡೀತಾರೋ ಆಗ ಮಾತ್ರ ಈ ಸೈಕಲ್ನ ನಿಲ್ಲಿಸ್ಬೋದು ಅನ್ನೋದು ಸಹ ಇಲ್ಲಿ ಅವರ ಅಂಕಲ್ ಹೇಳ್ತಾರೆ ಕೂಡ. ಅದಾದಮೇಲೆ ಪೂರ್ತಿ ಸೀನಲ್ಲಿ ಕಟ್ ಆಗಿಬಿಟ್ಟು ನಮ್ಮ ರಘುನಂದನ್ ನಮ್ಮ ಶ್ರೀನಿವಾಸನ್ನ ಇಟ್ಟಿರೋ ರೆಗ್ಯುಲೇಟ್ರ್ ಹತ್ರಕ್ಕೆ ಬರ್ತಾನೆ ಫ್ರೆಂಡ್ಸ್. ಅದಾದಮೇಲೆ ಅಲ್ಲಿ ಸೀನು ಇವನು ತುಂಬಾ ಜೋಪಾನವಾಗಿ ನೋಡ್ಕೊಳ್ಳಿ ಅದಾದಮೇಲೆ ನಮ್ಮ ದೋಷಿ ಸುಮಾರು 3 ಸ್ವಾಮೀಜಿಗಳನ್ನ ಕರ್ಕೊಂಬಂದು ಇವರೇ ಇವನ್ನ ಕಂಟ್ರೋಲ್ ಮಾಡೋದು ಅಂತ ಹೇಳ್ತಾನೆ ಫ್ರೆಂಡ್ಸ್. ಸಾರಿ ಫ್ರೆಂಡ್ಸ್, ಸ್ವಲ್ಪ ಕಟ್ ಆಗ್ತಾಯಿದೆ. ಈ ವಿಡಿಯೋ ಮಾತ್ರ ಹಂಗಾಗುತ್ತೆ, ನೆಕ್ಸ್ಟಿಂದ ಆಗೋದಿಲ್ಲ, ಕ್ಷಮೆ ಇರಲಿ. ಅದಾದಮೇಲೆ ಇವನು ಆ ರಘುನಂದನ್ ಇರ್ತಾನಲ್ಲ, ಆ 3 ಸ್ವಾಮೀಜಿಗಳಿಗೆ ಬೈದ್ಬಿಟ್ಟು ಅಲ್ಲಿಂದ ಹೊರಡ್ತಾನೆ. ಅಂದರೆ 6/6/2021 ಟುಡೇ ಅಂದರೆ ಚಾಪ್ಟರ್ 3 ಓಪನ್ ಆಗುತ್ತೆ. ಆ ಸೀನ್ ಪೂರ್ತಿ ಅಲ್ಲಿಗೆ ಕಟ್ ಆಗಿಬಿಟ್ಟು 3 ಜನ ಅಂದರೆ ಹಿಂದೆ ಬಂದ ಪೊಲೀಸ್ ದೋಷಿ, ಡೇವಿ, ರಘುನಂದನ್, ದಯಾಳು ಎಲ್ಲ ಸಹ ಡೆಮೋಂಟಿ ಕಾಲೋನಿ ಮನೆ ಹತ್ರಕ್ಕೆ ಬರ್ತಾರೆ. ಅಲ್ಲಿ ಬಂದು ನಿಂತ್ಕೊಂಡು ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇರಬೇಕಾದ್ರೆ ಒಳಗಿಂದ ಡೆಮೋಂಟಿ ಕಾಲೋನಿ ಮನೆ ಒಳಗಿಂದ ಒಂದು ಭೀಕರವಾದಂಥ ಒಂದು ಸೌಂಡು ಬರುತ್ತೆ. ಅದಾದಮೇಲೆ ಆ ಮನೆ ಒಳಗೆ ಏನೋ ಸೌಂಡ್ ಬರ್ತಾಯಿದೆ ಅಂತ ಎಲ್ಲರೂ ಹೋಗೋಕ್ಕೆ ಹೊರಡ್ತಾರೆ. ಆದರೆ ನಮ್ಮ ದೋಷಿ ಇದ್ದವರು ಬೇಡ ಅಂತ ಹೇಳ್ತಾನೆ. ಹಂಗೂ ರಘುನಂದನ್ಗೆ ಸುಮ್ಮನಿರೇ ಅಂತ ಹೇಳಿಬಿಟ್ಟು ಎಲ್ಲರಿಗೂ ಬೈದ್ಬಿಟ್ಟು ಆ ಮನೆ ಒಳಗೆ ಹೋಗ್ತಾನೆ ಫ್ರೆಂಡ್ಸ್. ಒಳಗೆ ಹೋಗಿ ನೋಡಿದ್ರೆ ಸುಮಾರು 4 ಜನ ಹುಡುಗಿಯರು ಅಸ್ತವ್ಯಸ್ತವಾಗಿ ನಿಂತಿದ್ದಾರೆ. ನೋಡಿದ್ರೆ ಏನಾಯಿತು ಅಂತ ಅವರು ಆ ಬುಕ್ಕನ್ನು ಓದಿ ಆ ದೆವ್ವದ ಅಂದರೆ ಕಿಂಗ್ ಕೈಲಿ ಸಿಗೋಕೊಂಡು ಸಾಯುವುದಕ್ಕೆ ನಿಂತಿದ್ದಾರೆ ಅನ್ನೋದು ಗೊತ್ತಾಗುತ್ತೆ ಫ್ರೆಂಡ್ಸ್. ಅಂದರೆ ತುಂಬಾ ಟೆನ್ಸ್ ಆಗಿ ಹಾರರ್ ಆಗಿ ತುಂಬಾ ಭೀಕರಾಗಿ ತೋರಿಸಿರೋದು ನಮಗೆ ಗೊತ್ತಾಗುತ್ತೆ ಫ್ರೆಂಡ್ಸ್. ಅಂದರೆ ನಮಗೆ ಗೊತ್ತಾಗೋದು ಏನಪ್ಪ ಅಂದರೆ ಇಲ್ಲಿ ಏನೋ ಒಂದು ಪ್ಯಾಟ್ರನ್ ನಡೀತಾ ಇದೆ ಅನ್ನೋದು ಸಹ ಗೊತ್ತಾಗುತ್ತೆ ಅಂತ ನಮಗೆ ಗೊತ್ತಾಗುತ್ತೆ. ಅವ್ರನ್ನೆಲ್ಲ ಕರ್ಕೊಂಡು ಅಲ್ಲಿಂದ ಆಸ್ಪತ್ರೆಗೆ ಹೋಗ್ತಾ ಇರಬೇಕಾದ್ರೆ ಅವ್ರು ಮಾತ್ರ ದಯಾಳು ಮತ್ತು ಅವ್ರು ಮಾತ್ರನೇ ಆಸ್ಪತ್ರೆಗೆ ಹೋಗ್ತಾರೆ. ಇವ್ರು ಮಾತ್ರ ಒಂದು ಕಡೆ ಜಾಗದಲ್ಲಿ ಸಿಗಾಕೊಂಡ್ಬಿಡ್ತಾರೆ. ಅದು ಯಾವುದಪ್ಪ ಅಂದರೆ ದ ರೆಸ್ಟೋರೆಂಟ್. ಅಲ್ಲಿಗೆ ಇವ್ರು ಯಾಕೆ ಹೋಗ್ತಾರೆ ಅಂದರೆ ಕಾರು ಕೆಟ್ಟು ನಿಂತು ಹೋಗಿರೋ ಕಾರಣದಿಂದ ಇವರು ಆ ಹೋಟೆಲ್ ಆ್ಯಂಡ್ ರೆಸ್ಟೋರೆಂಟ್ಗೆ ಹೋಗೋದಕ್ಕೆ ಕಾರಣ ಆಗುತ್ತೆ. ಅಂದರೆ ಮುಂದೆ ನೋಡೋಣ ಬನ್ನಿ. ಅಂದರೆ ಒಂದು ಸೈಕಲ್ ಥರದ ಒಂದು ಸಾರಿ ಇದು ಅಲ್ಲಿಗೆ ಹೋಗ್ಬಿಡ್ದ ಸಾರಿ. ಅಂದರೆ ನಮ್ಮ ಹೋಟೆಲ್ ರೆಸ್ಟೋರೆಂಟ್ಗೆ 3 ಜನನೂ ಬರ್ತಾರೆ. ಅಂದರೆ ದೋಷಿ, ಡೆಬಿ, ರಘುನಂದನ್ 3 ಜನರು ಬಂದು ಇಲ್ಲೇ ಲಾಕ್ ಆಗಿಬಿಡ್ತಾರೆ. ಅಂದರೆ ಈ ಪೂರ್ತಿ ಮೂವಿ ನಡೆಯೋದೇ ಇದೊಂದು ರೆಸ್ಟೋರೆಂಟ್ನಲ್ಲಿ ಅಂತ ಹೇಳ್ಬೋದು ಫ್ರೆಂಡ್ಸ್. ಅದಾದಮೇಲೆ ಮುಂದಿನ ಸೀನ್ ಬಂದ್ಬಿಟ್ಟು ಆಸ್ಪತ್ರೆಗೆ 3-4 ಜನ ಹುಡುಗಿಯನ್ನ ಕರ್ಕೊಬರ್ತಾರಲ್ಲ, ಅದ್ರಲ್ಲಿ 3 ಜನ ತುಂಬಾ
ಗಾಬರಿಯಿಂದಾಗಿ ಅಸ್ತವ್ಯಸ್ತವಾಗಿರ್ತಾರೆ. ಇನ್ನೊಂದು ಹುಡುಗಿ ಮಾತ್ರ ಫ್ಲ್ಯಾಶ್ ಬ್ಯಾಕ್ ಹೇಳೋದಕ್ಕೆ ಸಾಧ್ಯ. ಆ ಹುಡುಗಿ ಹೇಳ್ತಾಳೆ, ನೀವು ನಾನು ಹೇಳಿದ್ರೂ ನನ್ನ ಸ್ಟೋರಿನ ನಂಬೋದಿಲ್ಲ ಅಂತ ಹೇಳಿಬಿಟ್ಟು ಅವನ ಸ್ಟೋರಿನ ಹೇಳ್ತಾಳೆ. ಅವನು ಇದ್ದೊಬ್ಬ ಅನ್ಸಿನ್ ಇದನ್ನು ಪೂರ್ತಿ ಹೇಳೋಕ್ಕಾಗಲ್ಲ. ಕಿಂಗ್ಡಮ್ ಅನ್ನೋ ಪುಸ್ತಕನ ಓದ್ತಾ ಇರಬೇಕಾದ್ರೆ ನಾನು ಈ ಥರದೊಂದು ಫೋರ್ಸ್ ಅನ್ನೋದು ಶುರುವಾಯಿತು ಅಂತಾನೆ. ಆ ಸೀನಲ್ಲಿ ಕಟ್ ಆಗಿಬಿಟ್ಟು ಮತ್ತು ನಮ್ಮ ಡೆವಿ ಇರುವಂಥ ಹೋಟ್ಲಿಗೆ ಬರುತ್ತೆ. ಅಲ್ಲಿ ಒಬ್ಬ ಫುಡ್ಡನ್ನು ಆರ್ಡ್ರ್ ಮಾಡಿರ್ತಾನೆ. ಅದನ್ನು ಕೊಡೋದಕ್ಕೆ ಹೋದಾಗ ಆ ಡೋರ್ ತೆಗಿಯೋಕ್ಕೆ ಹೋದಾಗ ಅಲ್ಲಿ ಕರೆಂಟ್ ಅನ್ನೋದು ಫಾಲೋ ಆಗ್ತಾಯಿರ್ತಾರೆ ಫ್ರೆಂಡ್ಸ್. ಅಂದರೆ ಮುಟ್ಟಿದ ತಕ್ಷಣ ಕರೆಂಟ್ ಹೊಡೆಯುತ್ತೆ ಬಾಗಿಲಿನಲ್ಲಿ. ಅವು ಆಡಿದ ತಕ್ಷಣ ಹಿಂದಕ್ಕೆ ಹೋಗ್ತಾರೆ. ಅಂದರೆ ಆಚೆಲಿದ್ದವರು ಸಹ ಒಳಗಡೆ ಯಾರೂ ಇಲ್ಲ ಅಂತ ಹೇಳ್ಬಿಟ್ಟು ಆಚೆಗೆ ಹೋಗ್ತಾರೆ. ಅಂದರೆ ಇವರು ಎಷ್ಟೇ ಸತಿ ಕೂಗಿದ್ರೂ ಅವರು ನೀವು ಇದ್ದೀರಾ ಅನ್ನೋದು ಗೊತ್ತೇ ಆಗೋದಿಲ್ಲ ಫ್ರೆಂಡ್. ಅಂದರೆ ಆಚೆಗೆಲ್ಲ ಹೋದಾಗ ಇವನು ಎಲ್ಲರೂ ತುಂಬಾ ಟೆನ್ಷನ್ ಆಗ್ತಾರೆ. ನೀವು ಫೋನ್ ಮಾಡೋದಕ್ಕೆ ತುಂಬಾ ಟ್ರೈ ಮಾಡಿದಾಗ ಯಾರ ಫೋನು ಹೋಗೋದೇ ಇಲ್ಲ. ಅಂದರೆ ನೆಟ್ವರ್ಕ್ ಇದೆ ಆದರೂ ಯಾಕೆ ಹೋಗ್ತಾಯಿಲ್ಲ ಅನ್ನೋದು ತುಂಬಾ ಗಾಬರಿ ಪಡುವಂಥ ವಿಷಯ. ಅಂದರೆ ಅದಾದಮೇಲೆ ಇವರು ಒಂದು ಟಿ ವಿ ಪ್ಲೇ ಆಗುತ್ತೆ. ಈ ಟಿ ವಿಯಲ್ಲಿ 3 ಜನನೂ ಕೂತ್ಕೊಂಡಿರ್ತಾರೆ ಫ್ರೆಂಡ್ಸ್. ಅವರನ್ನು ಅವರೇ ನೋಡ್ಕೊತಾ ಇರ್ತಾರೆ. ನಾನು ಆ ಸೀನ್ ಮತ್ತೆ ಅಲ್ಲಿಗೆ ಕಟ್ಟಾಗ್ಬಿಟ್ಟು ನಮ್ಮ ಹುಡುಗಿ ಇರ್ತಾಳಲ್ಲ, ಆ ಹುಡುಗಿ ರೂಮ್ಗೆ ಬರುತ್ತೆ. ಡೋರು ಒಳಗಡೆ ಲಾಕ್ ಆಗಿದ್ರು ಯಾವ ಥರ ತಿಕ್ಕೊಂಬೋದು ಅನ್ನೋದು ಒಂದು ಇದು ಗಾಬರಿನ ಉಳಿಸುತ್ತೆ. ಅದಾದಮೇಲೆ ಒಂದು CCTVನ ತೋರಿಸಿ ನಮಗೆ ಅಂತ ಹೇಳಿ ನಮ್ಮ ದಯಾಳು ಕರ್ಕೊಂಡು ಹೋದಾಗ ಈಗ CCTVಲಿ ನೋಡಿದ್ರೆ ಲೈಬ್ರೇರಿಯನ್ ಅಲ್ಲಿ ಕಾಣಿಸ್ಕೊತಾನೆ. ಆ ಲೈಬ್ರೇರಿಯನ್ನೇ ನಮಗೆ ಬುಕ್ ಓದಲು ಇನ್ಸ್ಪೈರ್ ಮಾಡಿದ್ದು ಅಂತ ಅವಳು ತುಂಬ ಕಿರ್ಚಾಡಿಕೊಂಡು ಬಾಯ್ದಲ್ಲೇ ಹೇಳ್ತಾಳೆ ಫ್ರೆಂಡ್ಸ್. ಈ ಸೀನು ಇವನಿಂದನೇ ನಾವು ಇಲ್ಲಿ ಸಿಗಾಕೊಳ್ಳೋದಕ್ಕೆ ಕಾರಣವಾಗಿದ್ದು ಅಂತ ಹೇಳಬೇಕಾದ್ರೆ ಈ ಸೀನ್ ಅಲ್ಲಿಗೆ ಕಟ್ ಆಗಿಬಿಡುತ್ತೆ. ಸದ್ಯಕ್ಕೆ ನಾವು ಇಷ್ಟನ್ನೇ ಹೇಳೋದು ಸಾಧ್ಯವಾಗಿರೋದು. ಮುಂದಿನ ವೀಡಿಯೋನ ನೆಕ್ಸ್ಟ್ ವೀಡಿಯೋದಲ್ಲಿ ಅಂದರೆ ನಾಳೆ ಬೆಳಗ್ಗೆ ನಾನು ಅಪ್ಲೋಡ್ ಮಾಡ್ತೀನಿ ಫ್ರೆಂಡ್ಸ್. ಅಲ್ಲಿ ತನಕ ಕೀಪ್ ವಾಚಿಂಗ್, ಸ್ಮೈಲ್ ಆ್ಯಂಡ್ ನಮ್ಮ ಚಾನಲ್ನ ನೋಡ್ತಾ ಇರಿ. ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮುಂದಿನ ಅರ್ಧನ ನಾವು ನೆಕ್ಸ್ಟ್ ವೀಡಿಯೋದಲ್ಲಿ ನೋಡೋಣ. ಥ್ಯಾಂಕ್ ಯು.